ದಾರಿ ತೋರಿಸಿದಿರಿ ಇಡಪ್ಪ. ನಾನು ನೀವು ಮೀಸಲಾತಿ 7.5%, 16%, 4% ಇದು ಯಾವುದಕ್ಕೂ ಪ್ರಾಮುಖ್ಯತೆ ಕೊಡೋಲ್ಲ. ಇನ್ನೂ 5% ಜಾಸ್ತಿ ಮಾಡ್ಕೊಳ್ಳಿ, ಅದಕ್ಕೆ ನಾನು ತಕರಾರಿಲ್ಲ. ಆದರೆ ಈ ವ್ಯವಸ್ಥೆ ಘೋಷಣೆ ಮಾಡಿದ್ರಲ್ಲ, ಈ ಘೋಷಣೆ ಆದಮೇಲೆ ಎಷ್ಟು ಪರಿಶಿಷ್ಟ ಜಾತಿ ಪಂಗಡದ ಬದುಕನ್ನು ಸರಿಪಡಿಸಿದಿರಿ ಜನಗಳ ಮುಂದೆ ವೈಟ್ ಪೇಪರ್ ಇಡಿ. ಈಗ ಪಾಪ ಇವ್ರಿಗೆ ಶುರು ಮಾಡಿಬಿಟ್ಟವ್ರೆ. ಈಗ ಅದು ಅಲ್ಪಸಂಖ್ಯಾತರಿಗೆ 4%, ದೇಶದ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ ಅಂತ. ನಾನು ನಿಮ್ಮೆಲ್ಲರಲ್ಲಿ ಕೇಳ್ತೀನಿ, ಪಾಪ ಎಕ್ಸ್ಪ್ರೆಸ್ ಮಾಡಿದ್ದಾರೆ ವಿಧಾನಸಭೆಯಲ್ಲೇ ನಮ್ಮ ಡೆಪ್ಟಿ ಸಿ ಎಮ್. ಮಹಾನ್ ನಾಯಕರು ಘನತ್ಯಾಜ್ಯ ವಸ್ತು ವಿಲೇವಾರಿಲಿ 15,000 ಕೋಟಿ ಅಕ್ರಮ ಆಗಿದೆ ಅಂತ ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಿ ನೆನಪಿಸ್ಕೊಟ್ಟಿದ್ದಾರೆ. ಕಳೆದ ವರ್ಷ ಆ ಮಹಾನ್ ನಾಯಕ ನಾನೇ, ಅವ್ರು ಹೇಳಿದ ಮಹಾನಾಯಕ ನಾನೇ ಆಪಾದನೆ ಮಾಡಿದ್ದು, ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ತಮಿಳ್ನಾಡು ಹೋಗಿ ಅಲ್ಲಿ ಯಾವನ್ನೋ ಹಿಡ್ಕೊಂಡು 30 ವರ್ಷ ಲೀಸಿಗೆ ಕೊಡಬೇಕು ಈ ಕಸ ಎತ್ತ ಕೆಲಸ. ನನಗೆ ಅದನ್ನು ರೇಗಿಸಿದ್ದಾರೆ. ಕುಮಾರಸ್ವಾಮಿನೂ ಕಸ ಎತ್ತಾ ಇದ್ದ ಅಂತೇಳಿ. ಆಗ ಜೀವನದಲ್ಲಿ ಬದುಕಲಿಕ್ಕೆ ಕಾರ್ಪೊರೇಷನ್ನಲ್ಲಿ 3 ವಾರ್ಡಲ್ಲಿ ನಾನು BSc ಓದ್ತಾ ಇದ್ದಾಗ 3 ವಾರ್ಡ್ನಲ್ಲಿ ಕಸ ಎತ್ತಕ್ಕಂಥ ಟೆಂಡರ್ನಲ್ಲಿ ಭಾಗವಹಿಸಿ, ಅದು ಬಹುಶಃ ಒಂದು ಸುಧಾಮನಗರ, ವಂಬೇಗೌಡ ನಗರ, ಇನ್ನೊಂದು ವಿಲ್ಸನ್ ಗಾರ್ಡನ್, 3 ಭಾಗದಲ್ಲಿ 3 ವಾರ್ಡ್ನ ಕಸ ವಿಲೇವಾರಿ ಮಾಡೋ ಕೆಲಸ ಮಾಡಿದ್ದೀನಿ. ಅದಾದ ಮೇಲೆ ಇದೇ ನಾಗೇಗೌಡರು ವಿಧಾನ ಪರಿಷತ್ನಲ್ಲಿ ಚಾರ್ಜ್ ಮಾಡ್ತಾರೆ ದೇವೇಗೌಡರ ಮೇಲೆ, ಅವರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಆ 3 ವಾರ್ಡ್ನ ಕಸ ಎತ್ತ ಕೆಲಸ ಮಗನಿಗೆ ಕೊಡಿಸ್ಕೊಂಡವ್ರೆ ಅಂತ. ಅದು ವಿಷಯ ಬಂದಾಗ ದೇವೇಗೌಡರು ನಾನು ಕರೆದು ಸರ್ಕಾರದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಕಾಂಟ್ರಾಕ್ಟ್ ಮಾಡಬಾರ್ದು ಅಂತೇಳಿ ಬುದ್ಧಿ ಹೇಳಿ ಸ್ಟಾಪ್ ಮಾಡುವಂತಾರೆ. ಟೆಂಡರ್ ತಗೊಂಡಿದ್ದು ಒಬ್ಬ ನಾಗರಿಕನಾಗಿ, ಒಬ್ಬ ಯುವಕನಾಗಿ. ಈಗೇನು ಮಾಡ್ತಾ ಇದ್ದೇನೆ ನಾನು, ಶಿವಕುಮಾರ್ ಅವರೇ, ನಿಮ್ಮ ಸರ್ಕಾರದ ದರಿದ್ರ ಕಸ ತುಂಬಿಡ್ತಾ ಇದ್ದೀರಲ್ಲ ಈ ರಾಜ್ಯದೊಳಗೆ, ಜನರ ಬದುಕಿನ ಜೊತೆ ಚೆಲ್ಲಾಟ ಆಡಿ ತಿಂದು ಕಸ ಆಗ್ತಾ ಇದ್ದೀರಲ್ಲ ಇಲ್ಲಿ ಈ ರಾಜ್ಯದೊಳಗೆ, ಈ ಕಸ ಕ್ಲೀನ್ ಮಾಡ್ತಕ್ಕಂಥ ಟೆಂಡರ್ನ ಈಗ ತಗೋತಾ ಇದ್ದೇನೆ, ತೀರ್ಮಾನ ಮಾಡಿದ್ದೇನೆ. ಇಲ್ಲಿ ಮೀಸಲಾತಿ ಸಿದ್ದರಾಮಯ್ಯನವರೇ, ಈ ಘನತ್ಯಾಜ್ಯ ವಸ್ತುದು 30 ವರ್ಷ ಲೀಸಿಗೆ ಕೊಡಬೇಕು ಅಂತೇಳಿ ಅವತ್ತೇನು ತೀರ್ಮಾನ ಮಾಡಿದ್ರಿ, ಅವತ್ತು ಟನ್ನಿಗೆ ಕಸ ಕ್ಲೀನ್ ಮಾಡೋದಕ್ಕೆ 6,000 ರೂಪಾಯಿ ಮೊದಲು ನಿಗದಿ ಮಾಡಿ ಟೆಂಡರ್ ಕರಿಬೇಕು ಅಂತ ಹೊರಟ್ರಿ. ನಾನು ಯಾವಾಗ ಅಟ್ಯಾಕ್ ಮಾಡಿದೆ, 30 ವರ್ಷಕ್ಕೆ ನೀವು ಲೀಸಿಗೆ ಕೊಟ್ಟರೆ 30 ವರ್ಷಕ್ಕೆ ಬೆಂಗಳೂರೇನಾಗಿರ್ತದೋ, ನೀವು ಕೊಟ್ಟರೆ ನೀವೇನಾಗಿರ್ತೀರೋ, ತಗೊಂಡೇನಾಗಿರ್ತಾನೋ, ಎಲ್ಲಾದರೂ ಉಂಟಾ ಈ ರೀತಿಯ ಒಂದು ಕಾಂಟ್ರಾಕ್ಟ್ ಕೊಡೋದು? ಇದರಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿದೆ. ಅದು ನಾನು ಹೇಳಿಕೆ ಕೊಡ್ತಿದ್ದಂಗೆ ನಮ್ಮ ಅಧಿಕಾರಿಗಳು ತಡಬಡಾಯಿಸಿದ್ರು. 6,000 ರೂಪಾಯಿ ನಿಗದಿ ಮಾಡಿದ್ದನ್ನು 3,000ಕ್ಕೆ ಇಳಿಸ್ತಾರೆ. 30 ವರ್ಷ ಲೀಸ್ಗೆ 1 ಟನ್ ಎತ್ತೋದಕ್ಕೆ ಗೊಬ್ಬರನ 6,000 ರೂಪಾಯಿ ಫಿಕ್ಸ್ ಮಾಡಿ ಟೆಂಡರ್ ಗಿರ್ಲಿಕ್ಕೆ ಹೊರಟಿದ್ರು. ಆ ಟೆಂಡರ್ ವಾಪಸ್ ತಗೊಂಬಿಟ್ಟು 3,000ಕ್ಕೆ ಇಳಿಸ್ತಾರೆ ರೇಟ್ನ. ಲೆಕ್ಕ ಹಾಕೊಳ್ಳಿ ಇಲ್ಲಿಗೆ ಏನು ಮಾಡೋಕ್ಕೆ ಹೊರಟಿದ್ರು ಅಂತ. ಇಲ್ಲ ಕಾರ್ಯದರ್ಶಿಗೆ ಪತ್ರ ಬರೆದಿದೆ, ಇದ್ರ ಡೀಟೇಲ್ ಕೊಡಿ ಅಂತ ಹೇಳಿ, ಇವತ್ತವರೆಗೂ ಬಂದಿಲ್ಲ. ಸಿದ್ದರಾಮಯ್ಯನವರೇ, ಈ ಪ್ಯಾಕೇಜ್ 6, 7 ಅಂತ ಏನೋ ಹೊರಟಿದ್ದೀರಲ್ಲ ಈಗ, 100 ಎಕರೆ ಒಂದೊಂದು ಪ್ಯಾಕೇಜಿಗೆ, ಇದೆಲ್ಲ ಕಾನೂನುಗಳು ಏನೇನೋ ಮಾಡ್ಕೊಂಡಿದ್ದೀರಿ, ಗೈಡ್ಲೈನ್ಸ್ ಏನೇನು ಮಾಡಬೇಕು ಅಂತ ಹೇಳಿ, ಅದೆಲ್ಲವನ್ನು ಗಾಳಿಗೆ ತೂರಿ ಯಾವನೋ ಒಬ್ಬನ ತಮಿಳ್ನಾಡನ್ನು ಇನ್ನೊಂದು ರಾಜ್ಯದನ್ನು ಕರ್ಕೊಂಬಂದು
ಈ ಕೆಲಸ ಕೊಟ್ಟು ಪ್ಯಾಕೇಜ್ ಮಾಡಿ ಈಗ ಅದೆಂಥದ್ದು 4% ಮಾಡೋಕ್ಕೆ ಕೊಟ್ಟಿದ್ದೀರಲ್ಲ ಸಾಬ್ರಿಗೆ. ಅಲ್ಲಿ ಪ್ಯಾಕೇಜ್ ನೀವು ಕೋಟ್ಯಾಂತರ ರೂಪಾಯಿ ಇದೆಲ್ಲ ಅಲ್ಲಿ ಕೊಟ್ಬಿಟ್ಟು ಪ್ಯಾಕೇಜು ಇವ್ರಿಗೆ ಅಲ್ಲಿ ಕೊಡ್ತೀರಪ್ಪ 2 ಕೋಟಿದವರೆಗೂ ಮೀಸಲಾತಿ. ಸ್ವಲ್ಪ ಹೇಳ್ರಿ ಜನಗಳ ಮುಂದೆ ಹೇಳಪ್ಪ. ನಾನು ನಿಮ್ಮನ್ನು ಕೇಳಕ್ಕೆ ಬಯಸ್ತೀನಿ, ಇಲ್ಲಿ MLA ಕೂತವ್ರು ಇಲ್ಲಿ. ಈಗ ಮೀಸಲಾತಿ ವ್ಯವಸ್ಥೆಯಲ್ಲಿ 2 ಕೋಟಿವರೆಗೆ SC STಗಳಿಗೆ OBCಗೆ ಅಲ್ಲಿ ಮುಸಲ್ಮಾನರು ಕೊಡ್ತೀವಿ ಅಂತ ಹೇಳಿದಿರಲ್ಲ, ಅದೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.